ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತ್ ಆಶಾ ವ್ಲಾಗ್ಸ್. ಇವತ್ತು ಬಂದು ಪೂಜೆ ಎಲ್ಲ ಆಯಿತು, ಮಾರ್ನಿಂಗೇ ಮಾಡಿಬಿಟ್ಟೆ. ಮನೆಯೆಲ್ಲ ಕ್ಲೀನ್ ಮಾಡಿ, ಯುಗಾದಿ ಅಲ್ವಾ, ಸೊ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ನನ್ನ ಮಗ ರೆಡಿ ಇದ್ದಾನೆ ಇವಾಗ ಪೂಜೆ ಮಾಡೋದಕ್ಕೆ. ನನ್ನ ಪೂಜೆ ಆಗಿದ ತಕ್ಷಣವೇ ಅವನು ನೆಕ್ಸ್ಟು ಪೂಜೆ ನೋಡಿ. ಗಂಟೆನೂ ಮುರಿದಾಕ್ಬಿಟ್ಟಿದ್ದಾನೆ, ತೆಗ್ದು ಒಂದೆರಡು ಸರಿ ಎಸ್ತಿದ್ದಾನೆ, ಅದು ಕೂಡ ಮುರಿದೋಗ್ಬಿಟ್ಟಿದೆ. ಬರೀ ಊದ್ಗಡ್ಡಿಲಿ ಮಾಡ್ತಿದ್ದಾನೆ. ಮತ್ತು ಅದು ಒಡೆದೋದ್ರೂ ಸಮೇತ ನನಗೆ ಗಂಟೆ ಬೇಕು ಅಂತ ಕೇಳ್ತಾನೆ. ನೋಡಿ ಯಾವ ರೇಂಜಿಗೆ ಆಡ್ತಾವನು ಅವನು. ಹೊರಗೆ ಬರಬೇಡ, ಕಾಲು ಸುಡುತ್ತೆ. ಒಳಗಡೆನೆ ಮಾಡೋದು, ಒಳಗಡೆ ಹೋಗು. ಗಂಟೆ ಹೊಡೆದಾಕಿದ್ಯಾ? ಮತ್ತೆ ಗಂಟೆ ಬೇಕು ಅಂದ್ರೆ ಬಾ ಪೂಜೆ ಮಾಡು. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಿಲ್ಲ. ಡ್ರಮ್ಸ್ ಬಡಿಯೋದು, ಚೇರ್ ಮೇಲೆ ಹತ್ತೋದು, ಕಿಟಕಿಲಿ ಕಳ್ಳನ್ ಮಾತಾಡ್ಸೋದು, ಏನೇನು ಮಾಡ್ತಾನೆ ನೋಡಿ. ಚೇರ್ ಮೇಲಿಂದ ಬಿದ್ದರೆ ಏನಾಗುತ್ತೆ ಹೇಳಿ ದಕ್ಷಿ? ಹಾಂ, ಹೆಂಗೆ ಹೇಳಿ ಬೀಳೋದು? ಹಾಂ, ಸ್ವಲ್ಪ ಭಯ ಇರಲಿ, ಬಿದ್ರೇನಿಲ್ಲ. ಕೆಳಗಡೆ ಆಟ ಆಡು ಬಾ. ಜಾರು ಬಂಡಿ ಆಟ ಆಡ್ತಿದ್ಯಾ? ಅಬ್ಬಾ, ಪರವಾಗಿಲ್ಲ ಕಣೋ, ನೀನೇ ಚೇರಲ್ಲೆಲ್ಲ ಜಾರ ಬಂಡಿ ಆಟ ಆಡ್ತೀಯ. ಅಬ್ಬಾ, ಯಾರು ಕಲಿಸಿದ್ದು ಈ ಥರ ಆಟ ಆಡೋದು ನಿನಗೆ? ಅಪ್ಪನಾ? ಚೆನ್ನಾಗಿ ಕಲ್ತ್ಕೊಂಡಿದೆ ಬಿಡಪ್ಪ. ಅಯ್ಯೋ, ರೆಡಿ? ದಕ್ಷಿ, ರೆಡಿ 1 2 3 ಸ್ಟಾರ್ಟ್ ಹೇಳು. ಹಾಂ, ಹಬ್ಬ ಮತ್ತೆ ಹೇಳು. ರೆಡಿ 1 2 3 ಸ್ಟಾರ್ಟ್ ಹೇಳು. ಎಲ್ಲಿಗೆ? ಅಜ್ಜಿ ಇಳಿ ಅಂದಿದ್ದು, ಲೇದು ಅಂದ್ರೆ ಹೆಂಗೆ? ಏನು ಟಿ ವಿ ನೋಡ್ತಿದ್ಯಾ? ಹಾಂ, ಅಲ್ಲ, ಹ್ಞೂ, ಹೌದು ಅಮ್ಮ, ಹೌದು. ಓ, ಪರವಾಗಿಲ್ಲ ಕಣೋ, ಹೌದು ಅಂತೆ. ದಕ್ಷ ಕಿತ್ಕೆಗಿರೋದು ಯಾರು? ಅಂಕಲ್ ಅಲ್ಲ, ಅಂಕಲ್ ಇಲ್ಲ, ಅಂಕಲ್ ಅಲ್ಲ ಇರೋದು. ಅಂಕಲ್ ಅಲ್ಲ ಬಂಗಾರ. ಕರೆಕ್ಟಾಗಿ ನೋಡಿ ಹೇಳು, ಯಾರಿರೋದು ಕಿಟಕಿಲಿ? ಹಾಂ, ಇವಾಗ ಬಂದೆ ನೋಡ್ರಿ ರೂಟ್ಗೆ. ಕಳ್ಳ ಹೆಂಗ್ ಮಾಡ್ತಾನೆ ಕಳ್ಳ? ನಾಲ್ಗೆ ತೋರಿಸ್ತಾನ ನಿನಗೆ? ಹೆಂಗೆ ಎದುರಿಸ್ತಾನಮ್ಮ? ಏನು ಬೇಕು ನೀನು? ನೀನು ಹೆಂಗಂತೀಯ ಕಳ್ಳಂಗೆ? ದಕ್ಷಿ ಪಚ್ಚಮ್ಮಿ ಅಂತೀರ. ನಿದ್ದೆ ಬರ್ತಾ ಇದೆ ಅಂತ ಜೋಲಿ ತೋರಿಸ್ದ.
ಪಾಪ ನಿಜನೇನೋ ಬಿಸಿ ಬಿಸಿ ನೀರು ಇದ್ರದಕ್ಕೆ ನಿದ್ದೆ ಬರ್ತಿದೆಯೇನೋ ಅಂತ ನಾನು ಅಂದ್ಕೊಂಡ್ರೆ ಡ್ರಾಮಾ ಒಂದು ನಿದ್ದೆನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಜೋಲಿ ಅನ್ನೋದು, ಮತ್ತು ಇಳ್ಸೋಕೆ ಹೋದರೆ ಬೇಡ ಆಮೇಲೆ ಅನ್ನೋದು, ನಿಲ್ಲಿಸಿದ್ರೆ ಇನ್ನೂ ತೂಗು ಅನ್ನೋದು, ಈ ಥರ ಮಾಡ್ತಿದ್ದ. ಪಾಪ ನನ್ನ ತಂಗಿ ತೂಗಿ ಸಾಕಾಗೋಯ್ತು. ಹಂಗಾಗಿ ಜೋಲಿಲಿ ಇಳಿತಾ ಇರಲಿಲ್ವಲ್ಲ, ಹಂಗೆ ಆ ಜೋಲಿಲೇ ಮಾತಾಡಿಸ್ಕೊಂಡಿದ್ದೀವಿ. ಏನೇನು ಮಾತಾಡ್ತಾನೆ ನೋಡಿ ಅವನು. ದಕ್ಷಿ ಒಂದು ಹಾಡು ಹೇಳು. ಲೇ, ಇದಕ್ಕೆ ನಾನು ಜೋಲಿ ಅಂದಿದ್ದು. ನೀನು ಚೆನ್ನಾಗಿ ನಿದ್ದೆ ಬಂದಮೇಲೆ ಜೋಲಿಗೆ ಹೋಗ್ತೀನಿ ಅಮ್ಮ ಅನ್ಬೇಕು. ಗಂಟೆ ತೂಗ್ತಾರ ದಕ್ಷಿ ನಿನ್ನ? ನೋಡಿ ಮಾತಾಡು. ಗಂಟೆ ತೂಗ್ಬೇಕಾದ ಕಣ್ಣು ಮುಚ್ಕೊಂಡ್ರೆ ಆಮೇಲೆ ಮಾಡಬೇಡ ನನ್ನ ಹತ್ರ. ಇನ್ನೊಂದು 5 ನಿಮಿಷದಲ್ಲಿ ಪಚತ್ಯಾ ತೂಗರ್. ನಾವು ಅಪ್ಪ ಕೊಮ್ಮು ಅಂದ್ರೆ ಎದುರ್ಕೋಬೇಕಾ ನಿಮ್ಮ ಅಪ್ಪಂಗೆ? ನಮಗೂ ಕೊಂಬವೇ. ತೋರಿಸು ನಿಮ್ಮ ಅಪ್ಪ ಬಂದಮೇಲೆ ಕೊಂಬೆಲ್ಲವು ನಿಮ್ಮ ಅಪ್ಪಂಗೆ, ಸರಿನಾ? ಐಶುಗೂ ನೋಡ್ತೀವಿ. 5 ಮಿನಿಟ್ಸ್ ಅಷ್ಟೇ ನೀನು ತೂಗೋದು, ಮಲ್ಕೋಬೇಕು. ಇಲ್ಲಾಂದರೆ ಒದೆ. ಏನು ಹಿಂಗೆ ಅದು ಇದು ಮಾತಾಡಿಕೊಂಡು ಕೊನೆಗೆ ಒಂದು 1/2 hour ತೂಗಿದ್ಮೇಲೆ ಮಲಗ್ದ. ಈ ಥರ ಇವನು ಸುಮ್ಮನೆ ಇರಲ್ಲ, ಏನಾರ ಒಂದು ಕೀಟ್ಲೆ ಮಾಡ್ತಿರ್ತಾನೆ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.